ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೂವಿ 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 ಕಾರ್ತಿಕೇಯ ಎಲ್ಲಿದೆಯಪ್ಪ? ನಿಂದು ಪ್ಯಾಂಟ್ ಬಕಣ ಎಲ್ಲಿದೆಯಪ್ಪ? ಇದ್ರೊಳಗೆ ಹೂವು ಹಾಕ್ಬಿಡ್ತೀನಿ. ಇದ್ರೊಳಗೆ ಏನು ಹಾಕ್ಲಿ? ಏರ್ ಪಿನ್ ಚುಚ್ಚಕ್ಬೇಕಾಗತ್ತೆ. ಈಗ ಕೊನೆಯದಾಗಿ ಲೇಡೀಸ್ ಪರ್ಫ್ಯೂಮ್. ನನಗಲ್ಲ, ಪರ್ಫೆಕ್ಟ್. ಈಗ ನಾನು ಅಂದ್ಕೊಂಡಂಗೆಲ್ಲ ಮಾಡಿದ್ದೀನಿ, ಪಿನ್ನು ಇಟ್ಟಿದ್ದೀನಿ. ಅನುಮಾನ ಎಂಬ ಪೆಡಂಭೂತಕ್ಕೆ ಜೀವ ಕೊಟ್ಟಿದ್ದೀನಿ. ಇನ್ನು ಮಜಾ ಇರುತ್ತೆ ಆಟ. ಏನ್ ಮಾಡ್ತಿದ್ರಿ ಬೀಗ್ರೆ? ಬಾ ಅದು ಅದು ನಾನಿಲ್ಲಿ ನೀವೇನ್ ಮಾಡಿದ್ರಿ ಅಂತ ನಾನು ನೋಡಿದ್ದೀನಿ. ಅನಂತ ಶಯನ, ನೀವೇನು ನೋಡಿದ್ರಿ? ಇದೇನ್ ಮಾಡಿದ್ದೀರಾ ಅನ್ನೋದನ್ನ ನನ್ನ ಕಣ್ಣಾರ ನೋಡಿದ್ದೀನಿ. ಅದು ಅನಂತ ಶಯನ ಪದ್ಮನಾಭ, ನಾನು ಏನ್ ಮಾಡಕ್ ಹೋಗಿದ್ದೆ ಅಂದ್ರೆ ನಮ್ಮ ಕಾರ್ತಿಕೇಯನ ಬಟ್ಟೆ ಇದೆಯಲ್ಲ. ಸಾಕು ಸುಮ್ಮನೆ ರೀ ಕಾಂತಮ್ಮನವ್ರೆ. ದುಬ್ಬು ಜೋಬಿಗೆ ಕೈ ಹಾಕಿ ಹಣ ಕಳ್ದಿಕ್ ಬಂದಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಓಹೋ, ಆಸಾಮಿ ಈ ಥರ ಅರ್ಥ ಮಾಡ್ಕೊಂಡಿದ್ದಾರೋ? ಹಾಗಿದ್ರೆ ನಾನು ಏನು ಮಾಡಕ್ಕೆ ಹೊರಟಿದ್ದೆ ಅನ್ನೋದು ಇವರಿಗೆ ಗೊತ್ತಾಗಿಲ್ಲ. ಇರಲಿ, ಓವರ್ ಆ್ಯಕ್ಟಿಂಗ್ ಮಾಡಿ ರೂಟ್ ತಪ್ಪಿಸೋಣ, ದಾರಿ ತಪ್ಪಿಸೋಣ. ಏನ್ ಕಾಂತಮ್ಮನವ್ರೆ, ದುಃಖದ್ದು ತಪ್ಪಲ್ವಾ? ಪಾಪ ನಮ್ಮ ಸುಬ್ಬು, ಅವ್ನು ಕೇಳಿದ್ರೆ ಅವನೇ ಕೊಟ್ಟಿರೋನು. ಅಂಥದ್ರಲ್ಲಿ ಅವನ ಜೇಬಿಗೆ ಕೈ ಹಾಕಿ ಕದಿಯಕ್ಕೆ ಬಂದಿದ್ದೀರಲ್ಲ, ಅಲ್ಲ ನಿಮ್ಗೆ ಅನ್ಯಾಯ ಅಂತ ಅನ್ಸೋದಿಲ್ವಾ? ಅಯ್ಯೋಯ್ಯೋ ಅನಂತ ಶಯನ, ಏನ್ ಮಾಡೋದು? ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟೋದು ಪುಣ್ಯ, ಆದ್ರೆ ಬಡವರಾಗಿ ಹುಟ್ಟೋದಿದೆಯಲ್ಲ ಮಹಾಪಾಪ. ಈ ಬಡತನ ಅನ್ನೋದಿದೆಯಲ್ಲ, ಹಳೆ ಸಿನಿಮಾ ವಿಲನ್ಗಳಿಗಿಂತನೂ ಕೆಟ್ಟದ್ದು. ಇಂಚಿಂಚಾಗಿ ಕೊಲ್ಲುತ್ತೆ ಮನುಷ್ಯನ. ಸೆಂಟ್ರಲ್ ಜೈಲಿಂದ ಸುಲಭವಾಗಿ ಆಚೆ ಬಂದ್ಬಿಡ್ಬೋದು, ಆದ್ರೆ ಬಡತನದಿಂದ ಆಚೆ ಬರೋದು ತುಂಬಾ ಕಷ್ಟ. ನಿಮಗೆ ನಮ್ಮ ಯಜಮಾನ್ರ ಬಗ್ಗೆ ಚೆನ್ನಾಗಿ ಗೊತ್ತಲ್ಲ. ಸಂಪತ್ತು ತರ್ತೀನಿ, ದುಡಿದಿದ್ದೆಲ್ಲ ನಿನಗೆ ತರ್ತೀನಿ, ಅದು ತರ್ತೀನಿ, ಇದು ತರ್ತೀನಿ ಅಂತ ಹೇಳಿ ಕೊನೆಗೆ ನಾನು ಸಂಪತ್ತು ತಂದಿದ್ದೀನಿ ಅಂದ್ಬಿಟ್ಟು ಮೂಗು ತೋರಿಸ್ಕೊಂಡು ನಿಮ್ಮ ಮನೆಗೆ ಬಂದ್ರು. ನನ್ನ ಮೂಗಿನ ನೀರಕ್ಕೆ ನಾನು ಮಾತಾಡ್ತೀನಿ, ಅವ್ರ ಮೂಗಿನ ನೀರಕ್ಕೆ ಅವ್ರು ಮಾತಾಡ್ತಾರೆ. ಅನಂತ ಶಯನ, ನನ್ನೊಂದ್ಸರಿ ಸರಿಯಾಗಿ ನೋಡಿ. ನಿಮ್ಮನ್ನ ನೋಡ್ಬೇಕಾ? ಅಯ್ಯ, ಅದ್ಯಾಕಪ್ಪ ಮಾತಾಡ್ತಿದ್ರೆ ಇಬ್ರು ಗಂಡ ಹೆಂಡತಿ ತಪ್ಪು ತಿಳ್ಕೊತೀರಾ? ನೋಡಿ ಅನಂತ ಶಯನ, ನಾನೆಷ್ಟು ಸುಂದರವಾಗಿದ್ದೀನಿ. ಈ ಅಂದವಾದ ಮುಖಕ್ಕೆ ಲಿಪ್ಸ್ಟಿಕ್ ಬೇಕು, ಹಣೆ ಬೊಟ್ಟು ಬೇಕು, ಮೇಕಪ್ ಬೇಕು, ನೀಳವಾದ ಕೇಶರಾಶಿಗೆ ಶಾಂಪೂ ಬೇಕು, ಎಣ್ಣೆ ಬೇಕು ಅಂದ್ರೆ ಕೊಬ್ಬರಿ ಎಣ್ಣೆ, ಹಾಗೆ ಈ ಕಣ್ಣುಗಳಿಗೆ ಕಾಡಿಗೆ ಬೇಕು, ಕೈಗಳಿಗೆ ಬಳೆ ಬೇಕು. ಒಂದು ಹೆಣ್ಣಿಗೆ ಈ ರೀತಿ ಆಸೆ ಆಗೋದಿಲ್ಲ ತಪ್ಪ? ಇಲ್ಲ ಬಿಡಿ, ತಪ್ಪಿಲ್ಲ. ಹೆಣ್ಣು ಅಂತ ಹುಟ್ಟಿದ ಮೇಲೆ ಜೊತೆಗೆ ಆಸೆನೂ ಹುಟ್ಟುತ್ತೆ ಅನಂತ ಶಯನ. ಆಸೆನ ನೀಗಿಸ್ಕೋಬೇಕು ಅಂದ್ರೆ ಅದಕ್ಕೆ ಕಾಸು ಬೇಕು. ಕಾಸಿಲ್ದೆ ಆಸೆನೂ ಇರಲ್ಲ. ಅದಕ್ಕೆ ಹೀಗೆ ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಚಚ್ಚ, ನಿಮ್ಮ ಮಾತು ಕೇಳಿದ್ರೆ ಪಾಪ ಅನ್ಸುತ್ತೆ. ಇನ್ಮೇಲೆ ನಿಮ್ಗೆ ದುಡ್ಡು ಬೇಕಾದ್ರೆ ನನ್ನನ್ನು ಕೇಳಿ. ನಾನು ನಿಮ್ಮ ಅಣ್ಣ ಇದ್ದ ಹಾಗೆ ಅಣ್ಣನ ಸ್ಥಾನದಲ್ಲಿ ನಿಂತು ನಿಮ್ಮ ಕಣ್ಣೀರು ಒರೆಸ್ತೀನಿ. ಎಂಥ ದೊಡ್ಡ ಮನಸ್ಸು ನಿಮ್ದು ಅಣ್ಣಯ್ಯ, ಹೃದಯ ಬಂತ ನೀವು. ಸಾಕು, ತುಂಬಾ ಎಮೋಷನಲ್ ಆಗಬೇಡಿ, ಹೋಗಿ. ಅಣ್ಣಯ್ಯ ಬಾರೋ, ಅಕ್ಕರೆ ತಾರೋ, ತಂಗಿಯ ಬಾಳಿಗೆ
ಇದೇನಿದು ಇಷ್ಟೊತ್ತಾದರೂ ಬರಲಿಲ್ಲ. ಇವ್ರು ಎಷ್ಟೊತ್ತಿಗೆ ಬರ್ತಾರೋ, ನಾನು ಯಾವಾಗ ಮಾತಾಡ್ತೀನೋ. ಮೇಡಮ್ ನಮಸ್ತೆ. ನಮಸ್ಕಾರ. ನೀನೇನಾ ಫೋನ್ ಮಾಡಿದ್ದು? ಹೌದು ಮೇಡಮ್, ನಾನು. ಸರಿ, ನಮ್ಮ ಮನೆ ಮೇಲ್ಗಡೆ ಒಂದು ಚಿಕ್ಕ ರೂಮ್ ಖಾಲಿ ಇದೆ. ನಿನಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ? ಅಡ್ಜಸ್ಟ್ ಆಗುತ್ತೆ, ನಾನಿರೋದು ಒಬ್ಬನೇ. ಸರಿ, ಬಂದು ರೂಮ್ ನೋಡಿ. ಪರವಾಗಿಲ್ಲ ಮೇಡಮ್, ನಿಮ್ಮನ್ನು ನೋಡಿದ್ರೆ ರೂಮ್ ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಏನಂದೆ? ಅಂದರೆ ನೀವು ನೋಡೋಕೆ ಸಾಕ್ಷಾತ್ ದೇವತೆ ಥರ ಇದ್ದೀರಾ. ಅಂದಮೇಲೆ ನಿಮ್ಮನೆ ದೇವಸ್ಥಾನ ಇದ್ದಾಗೆ ನನಗೆ ರೂಮ್ ಓಕೆ. ಸರಿ ಸರಿ, ಏನು ಕೆಲಸ ಮಾಡ್ತಿದ್ಯಾ? ಅದು ನಾನು ಹಾಂ ಮೇಡಮ್, ನಾನು ಒಂದು ಸೋಪ್ ಕಂಪ್ನೀಲಿ ಸೇಲ್ಸ್ಮ್ಯಾನ್ ಆಗಿ ಕೆಲಸ ಮಾಡ್ತೀನಿ. ಮುಂದೆ ನಂದೇ ಒಂದು ಸೋಪ್ ಕಂಪ್ನಿನ ಓಪನ್ ಮಾಡಬೇಕು ಅಂತ ಆಸೆ ಹೊತ್ತು ಬೆಂಗಳೂರಿಗೆ ಬಂದಿದ್ದೀನಿ. ಓ ಆಯಿತು. ನೋಡು, ರೂಮ್ ಬಾಡಿಗೆ 4,000. ಈ ಕರೆಂಟು ನೀರು ಎಲ್ಲ ಸಪ್ರೇಟು. 10 ತಿಂಗಳು ಅಡ್ವಾನ್ಸು ಅಂದರೆ 40,000. ರೂಮ್ ಬಾಡಿಗೆ ತಿಂಗಳ 5ನೇ ತಾರೀಕು ಬಂದ್ಬಿಡ್ಬೇಕು. ಬರಲಿಲ್ಲ ಅಂದರೆ 6ನೇ ತಾರೀಕು ಬೆಳಗ್ಗೆನೆ ರೂಮ್ ಖಾಲಿ ಮಾಡಿಸ್ತಾ ಇರ್ತೀನಿ. ಅರ್ಥ ಆಯ್ತಾ? ಅಡ್ವಾನ್ಸ್ ದುಡ್ಡು ಇದ್ದರೆ ಕೊಟ್ಬಿಟ್ಟು ರೂಮ್ ಸೇರ್ಕೊ. ಸರಿ ಮೇಡಮ್, ನಾನು ಅಡ್ವಾನ್ಸ್ ದುಡ್ಡನ್ನ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಸರಿ, ಅಡ್ವಾನ್ಸ್ ದುಡ್ಡು ಕೊಟ್ಬಿಟ್ಟು ಬೇಗ ಒಂದು ರೂಮ್ ಕೀ ತಗೋ. ಮೇಡಮ್, ಏನಪ್ಪ? ನಿಮ್ಮನ್ನು ನಾನು ಅಮ್ಮ ಅಂತ ಕರಿಬೋದಾ? ಅಮ್ಮನ? ಏಕೆ? ನೀವು ನೋಡೋಕೆ ತಾಯಿ, ಮಹಾತಾಯಿ ಥರ ಕಾಣ್ತಾ ಇದ್ದೀರಾ. ನಾನು ನಿಮ್ಮ ಕಾಲಿಗೆ ಬೀಳ್ಬೋದಾ? ಅಯ್ಯೋ, ನಾನು ನೋಡಿ ಕೇಳ್ತಾ ಇದ್ದೀನಿ. ಅಯ್ಯೋ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ. ಎದ್ದೇಳಪ್ಪ ಎದ್ದೇಳಪ್ಪ ಎದ್ದೇಳು. ಇಷ್ಟು ಒಳ್ಳೆ ಹುಡುಗ ನೀನು. ನನಗೊಬ್ಬ ಮಗ ಇದ್ದಾನೆ, ನನಗೆ ಮರ್ಯಾದೆ ಕೊಡಲ್ಲ. ನೀನು ನೋಡು, ಇಷ್ಟು ಮರ್ಯಾದೆ ಕೊಡ್ತಾ ಇದೀಯ. ದೇವ್ರು ಒಳ್ಳೇದು ಮಾಡಲಿ. ಆದಷ್ಟು ಬೇಗ ಲಗೇಜ್ ತಗೊಂಡು ರೂಮಿಗೆ ಬಂದು ಸೇರ್ಕೊ. ಹಾಂ, ದೇವ್ರು ಒಳ್ಳೇದು ಮಾಡಿ. ಓಹೋ, ಶ್ರವಣ್ ಸರ್, ನೀವೇನಿಲ್ಲಿ? ನಾನು ಇನ್ಮೇಲೆ ಇಲ್ಲೇ, ಇದೇ ನಮ್ಮ ಪರ್ಮನೆಂಟ್ ಅಡ್ರೆಸ್. ಅಡ್ರೆಸ್ಸಾ? ಏನ್ ಹೇಳ್ತಿದ್ದೀರಾ? ಹೌದು, ನಾನು ಮೇಲ್ಗಡೆ ರೂಮ್ನ ಬಾಡಿಗೆಗೆ ತೊಗೊಂಡಿದ್ದೀನಿ. ಮೇಲ್ಗಡೆ ರೂಮ್ನ ಬಾಡಿಗೆ ತಗೊಂಡಿದ್ದೀರಾ? ನೀವ್ಯಾಕೆ ಬಾಡಿಗೆ ತಗೊಂಡಿದ್ದೀರಾ? ಅಲ್ಲ, ನಿಮ್ಮ ಹತ್ರ ತುಂಬಾ ಮನೆಗಳಿದೆ ಅಂತ ಹೇಳಿದ್ರಲ್ಲ. ಅದೇನೇ ಇರಲಿ, ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ನಾನು ಎಷ್ಟೆಲ್ಲ ಓಡಾಡ್ತಿದ್ದೀನಿ. ಅಂಥದ್ರಲ್ಲಿ ನನಗೆ ನಾನು ಸಹಾಯ ಮಾಡ್ಕೊಳಲ್ವಾ? ಆ ಸಹಾಯಕ್ಕೋಸ್ಕರನೇ ಈ ರೂಮು. ಆದಷ್ಟು ಬೇಗ ನಾನು ಶಿಫ್ಟ್ ಆಗಬೇಕು.